ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, HSTR, PSTR ಮತ್ತು GPSTRಗೆ ಸಂಬಂಧಪಟ್ಟಿರ್ತಕ್ಕಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯಗಳನ್ನ ನೋಡಿಕೊಳ್ಳೋಣ. ಇವತ್ತಿನ ದಿನ ನಾವು 6ನೇ ತರಗತಿಯ 9ನೇ ಅಧ್ಯಾಯವಾಗಿರ್ತಕ್ಕಂತಹ ಪ್ರಭುತ್ವದ ಪ್ರಕಾರಗಳು ಎಂಬ ಪಾಠದ ಬಗ್ಗೆ ನೋಡಿಕೊಳ್ಳೋಣ. ಹಾಗಾದ್ರೆ ಪ್ರಭುತ್ವದ ಅರ್ಥ ಏನು ಅಂದ್ರೆ ಪ್ರಭುತ್ವ ಅಂದ್ರೆ ಏನು, ಅದರ ಅರ್ಥ, ಪ್ರಭುತ್ವದ ಅರ್ಥವನ್ನ ನಾವು ನೋಡುವಾಗ ಒಂದು ರಾಷ್ಟ್ರದ ಪ್ರಜೆಗಳು ಸುಖ ಶಾಂತಿ ಹಾಗೂ ನೆಮ್ಮದಿಯಿಂದ ಜೀವನವನ್ನ ನಡೆಸಲು ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಆಡಳಿತದ ಅವಶ್ಯಕತೆ ಇರುತ್ತದಲ್ಲ, ಅಂತಹ ಆಡಳಿತ ವ್ಯವಸ್ಥೆಯನ್ನ ನಾವೇನಂತ ಕೇಳ್ತಾ ಇದ್ದೀವಿ ಅಂದ್ರೆ ಪ್ರಭುತ್ವ ಅಂತೇಳಿ ಕೇಳ್ತಾ ಇದ್ದೀವಿ. ಅಂದ್ರೆ ಒಂದು ರಾಷ್ಟ್ರದ ಪ್ರಜೆಗಳಾಗಿರ್ತಕ್ಕಂತಹ ನಾವೆಲ್ಲರಿಗೆ ಮೊದಲನೇದಾಗಿ ಸುಖ ಅಂತಕ್ಕಂಥದ್ದಿರಬೇಕು, ಶಾಂತಿ ಅಂತಕ್ಕಂಥದ್ದಿರಬೇಕು, ನೆಮ್ಮದಿ ಅಂತ ಜೀವನ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ ಇರಬೇಕು. ಆ ಒಂದು ವ್ಯವಸ್ಥೆಯನ್ನು ನಾವು ಏನಂತ ಕೇಳ್ತಾ ಇದ್ದೀವಿ ಅಂದ್ರೆ ಪ್ರಭುತ್ವ ಅಂತೇಳಿ ಕೇಳ್ತಾ ಇದ್ದೀವಿ. ಹಾಗಾದ್ರೆ ಅಂತಹ ಆಡಳಿತ ಯಾವಾಗ ನಮಗೆ ಜಾರಿಗೆ ಬರ್ತದಲ್ಲ, ಅಂತಹ ಒಂದು ವ್ಯವಸ್ಥೆ ಮುಂದುವರೆದುಕೊಂಡು ಹೋಯ್ತಂದ್ರ ಅದನ್ನ ನಾವು ಏನಂತ ಕೇಳ್ತಾ ಇದೀವಿ ಅಂದ್ರೆ ಪ್ರಭುತ್ವ ಅಂತ ಕೇಳ್ತಾ ಇದ್ದೀವಿ. ಈ ರೀತಿಯಾಗಿ ಏನ್ ಮಾಡಬಹುದು ಅಂದ್ರೆ ಪ್ರಶ್ನೆಗಳನ್ನ ಕೇಳಬಹುದು. ಹಾಗಾದ್ರೆ ಪ್ರಭುತ್ವ ಅಂದ್ರೆ ಏನು ಅಂದ್ರೆ ಮನುಷ್ಯನಿಗೆ ಅಂದ್ರೆ ಭಾರತದ ಪ್ರಜೆಗಳಿಗೆ ಅಂದ್ರೆ ರಾಷ್ಟ್ರದ ಪ್ರಜೆಗಳಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸಲು ಒಂದು ಆಡಳಿತ ವ್ಯವಸ್ಥೆಯ ಅವಶ್ಯಕತೆ ಇರುತ್ತದೆ. ಅಂತ ಆಡಳಿತ ವ್ಯವಸ್ಥೆಯ ನಿಯಮಾನುಸಾರವಾಗಿ ಮುಂದುವರಿಸಿಕೊಂಡು ಹೋಗಂದ್ರೆ ಅದನ್ನ ನಾವು ಏನಂತ ಕರೀತಾ ಇದ್ವಿ, ಪ್ರಭುತ್ವ ಅಂತೇಳಿ ಕರೀತಾ ಇದೀವಿ. ಹಾಗಾದ್ರೆ ಈ ವ್ಯವಸ್ಥೆ ನಮ್ಮ ಪ್ರಜೆಗಳಿಗೆ ಅನುಕೂಲವಾಗುವಂತಹ ಕಾನೂನುಗಳನ್ನ ರಚಿಸಿ ಅವುಗಳನ್ನ ಅನುಷ್ಠಾನಗೊಳಿಸುವ ಹಾಗೂ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ ಜವಾಬ್ದಾರಿಯನ್ನ ಈ ಪ್ರಭುತ್ವ ಅಂತಕ್ಕಂಥದ್ದು ಒಳಗೊಂಡಿರ್ತದೆ. ಹಾಗಾದ್ರೆ ಈ ಪ್ರಭುತ್ವ ಅಂದಾಗ ಗೊತ್ತಾಯ್ತು, ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ನಡೆಸಿಕೊಳ್ಳಲಿಕ್ಕೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತದ ಅವಶ್ಯಕತೆ ಇರ್ತದೆ. ಅಂತ ಆಡಳಿತದ ವ್ಯವಸ್ಥೆಯನ್ನ ನಿಯಮಾನುಸಾರವಾಗಿ ಮುಂದುವರಿಸಿಕೊಂಡು ಹೋಗುವ ಒಂದು ವ್ಯವಸ್ಥೆಯನ್ನು ನಾವು ಪ್ರಭುತ್ವ ಅಂತ ಕರಿತಾ ಇದ್ದೇವೆ. ಹಾಗಾದ್ರೆ ಪ್ರಭುತ್ವದಲ್ಲಿ ನಾವು ಎಷ್ಟು ವಿಧಗಳನ್ನು ನೋಡ್ತಾ ಇದ್ದೇವೆ ಅಂದ್ರೆ 3 ವಿಧಗಳನ್ನು ನೋಡ್ತಾ ಇದ್ದೇವೆ. ಪ್ರಭುತ್ವದಲ್ಲಿ ಎಷ್ಟು ವಿಧಗಳು? 3 ವಿಧಗಳು. ಹಾಗಾದ್ರೆ ಆ 3 ವಿಧಗಳು ಯಾವ? ಮೊದಲನೇದಾಗಿರ್ತಕ್ಕಂಥ ವಿಧಗಳನ್ನ ನಾವು ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕರೀತಾ ಇದ್ದೀವಿ. ಪ್ರಜಾಪ್ರಭುತ್ವ ಸರ್ಕಾರ. ಇನ್ನು ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಸರ್ವಾಧಿಕಾರಿ ಸರ್ಕಾರ. ಸರ್ವಾಧಿಕಾರ ಸರ್ಕಾರ. ಅದೇ ರೀತಿಯಾಗಿ ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಒಂದನೇದಾಗಿ ಪ್ರಜಾಪ್ರಭುತ್ವ ಸರ್ಕಾರ, ಎರಡನೇದಾಗಿ ಸರ್ವಾಧಿಕಾರಿ ಸರ್ಕಾರ, ಇನ್ನು ಮೂರನೇದಾಗಿ ಸಮತಾವಾದಿ ಸರ್ಕಾರ. ಸಮತಾವಾದಿ ಸರ್ಕಾರ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು 3 ರೀತಿಯ ಆಗಿರ್ತಕ್ಕಂಥ ಸರ್ಕಾರವನ್ನು ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇವುಗಳ ಬಗ್ಗೆ ನಾವು ಒಂದೊಂದಾಗಿ ನೋಡ್ಕೊಳ್ತಾ ಹೋದಾಗ ನೋಡ್ರಿ, ಪ್ರಜಾಪ್ರಭುತ್ವ ಸರ್ಕಾರ ಮೊದಲನೇದಾಗಿ ನೋಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವ ಸರ್ಕಾರ. ಪ್ರಜಾಪ್ರಭುತ್ವ ಸರ್ಕಾರ ಅಂದಾಗ ಪ್ರಜಾಪ್ರಭುತ್ವವು ಒಂದು ಬಗೆಯ ಸರ್ಕಾರವಾಗಿದೆ. ಇಲ್ಲಿ ಜನರಿಂದ ಅಂದ್ರೆ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಜನರಿಂದ ಆಯ್ಕೆಯಾಗಿರ್ತಕ್ಕಂತಹ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯನ್ನು ನಾವು ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕರಿತಾ ಇದ್ದೇವೆ. ಪ್ರಜಾಪ್ರಭುತ್ವ ಸರ್ಕಾರ ಅಂದ್ರ ಒಂದು ಏನಪ್ಪಾ ಅಂದ್ರೆ ಜನರಿಂದ ಆಯ್ಕೆಯಾಗಿರ್ತಕ್ಕಂತಹ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯನ್ನ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕರಿತಾ ಇದ್ದೇವೆ. ಅಂದ್ರೆ ಜನರ ಬೆಂಬಲದಿಂದ ಪ್ರಜೆಗಳೇ ಪ್ರಭುಗಳಾಗಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆಡಳಿತವನ್ನ ನಡೆಸುವುದರಿಂದ ಇದನ್ನ ನಾವು ಏನಂತ ಕರಿತಾ ಇದೀವಿ, ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕರಿತಾ ಇದೀವಿ. ತನ್ನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲು ಈ ಪ್ರಜೆಗಳಿಗೆ ಏನಿದೆಪ್ಪ ಅಂದ್ರೆ ಒಂದು ಸ್ವಾತಂತ್ರ್ಯ ಇದೆಯಲ್ಲ, ಅದನ್ನ ನಾವು ಪ್ರಜಾಪ್ರಭುತ್ವ ಅಂತ ಕರಿತಾ ಇದ್ದೀವಿ. ಒಟ್ಟಿನಲ್ಲಿ ಒಂದು ನಿಜ ಅರ್ಥದಲ್ಲಿ ನಾವು ಹೇಳಬೇಕಾದ್ರೆ ಪ್ರಜಾಪ್ರಭುತ್ವವು ವ್ಯಕ್ತಿಗೆ ಅಗತ್ಯವಾಗಿರ್ತಕ್ಕಂತಹ ಏನು ಮಾಡ್ತದ್ರಿ, ವ್ಯಕ್ತಿ ಸ್ವಾತಂತ್ರ್ಯ ಆಗಿರಬಹುದು
ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರಬಹುದು, ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಸ್ವಾತಂತ್ರ್ಯವನ್ನ ಖಾತ್ರಿಗೊಳಿಸುವುದರ ಜೊತೆಗೆ ಆ ರಾಜ್ಯದೊಡನೆ ವ್ಯಕ್ತಿ ಸಂಬಂಧವನ್ನ ಏರ್ಪಡಿಸುವ ವ್ಯವಸ್ಥೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿದೆ ಅಂತ ಹೇಳಿ ನೋಡ್ತಾ ಇದ್ದೇವೆ. ಇದರ ಬಗ್ಗೆ ಅಬ್ರಹಾಂ ಲಿಂಕನ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಪ್ರಜಾಪ್ರಭುತ್ವ ಅಂದ್ರ ಅಬ್ರಹಾಂ ಲಿಂಕನ್ ಅವರು ಈ ಪ್ರಜಾಪ್ರಭುತ್ವದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸಲ್ಪಡ್ತಕ್ಕಂಥ ಸರ್ಕಾರವನ್ನ ನಾವೇನಂತ ಕೇಳ್ತಾ ಇದೀವಿ, ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕೇಳ್ತಾ ಇದೀವಿ. ಹಾಗಾದ್ರೆ ಈ ಪ್ರಜಾಪ್ರಭುತ್ವ ಇರ್ತಕ್ಕಂಥ ರಾಷ್ಟ್ರಗಳು ಯಾವುವು ಅಂತ ಪ್ರಶ್ನೆ ಕೇಳಬಹುದು. ಮೊದಲನೇದಾಗಿ ನೋಡ್ತಾ ಇದೀವಿ, ಪ್ರಜಾಪ್ರಭುತ್ವವನ್ನ ಹೊಂದಿರತಕ್ಕಂಥ ರಾಷ್ಟ್ರ ಅಂದಾಗ ನಮ್ಮ ಭಾರತ, ಆ ರೀತಿಯಾಗಿ ಅಮೆರಿಕ, ಮತ್ತ ನೋಡ್ತಾ ಇದೀವಿ ನಾವು ಇಂಗ್ಲೆಂಡ್. ಈ ಮೂರು ದೇಶಗಳು ಏನಾಗ್ಯಾವ ಅಂದ್ರ ಪ್ರಜಾಪ್ರಭುತ್ವವನ್ನ ಹೊಂದಿರತಕ್ಕಂತಹ ರಾಷ್ಟ್ರಗಳಾಗಿದಾವ ಅಂತೇಳಿ ನೋಡ್ತಾ ಇದೀವಿ. ಹೌದ್ರಿ, ಇಂತಹ ಒಂದು ವ್ಯವಸ್ಥೆಯನ್ನ ನಾವು ಏನಂತ ಕೇಳ್ತಾ ಇದೀವಿ ಅಂದ್ರ ಪ್ರಜಾಪ್ರಭುತ್ವ ಸರ್ಕಾರದ ವ್ಯವಸ್ಥೆ ಅಂತೇಳಿ ಕೇಳ್ತಾ ಇದ್ವಿ. ಇನ್ನು ಎರಡನೇದಾಗಿ ನೋಡ್ತಾ ಇದ್ವಿ ನಾವು ಸರ್ವಾಧಿಕಾರಿ ಸರ್ಕಾರ ಅಂತೇಳಿ ನೋಡ್ತಾ ಇದ್ವಿ. ಸರ್ವಾಧಿಕಾರಿ ಸರ್ಕಾರ ಅಂದಾಗ ಈ ವ್ಯವಸ್ಥೆಯಲ್ಲಿ ರಾಜ್ಯದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಕೇಂದ್ರೀಕೃತವಾಗಿರುತ್ತದೆ ನೋಡ್ರಿ, ಅದನ್ನ ನಾವು ಸರ್ವಾಧಿಕಾರ ಸರ್ಕಾರ ಅಂತ ಕೇಳ್ತಾ ಇದೀವಿ. ಅಂದ್ರ ಯಾರು ಅಂದ್ರ ಇಲ್ಲಿ ಏನಾಗಿತ್ತು ಅಂದ್ರೆ, ಯಾರಿಗೂ ಮನ್ನಣೆಯನ್ನ ನೀಡದೆ ಒಬ್ಬನೇ ಆಡಳಿತವನ್ನು ನಡೆಸುವ ಒಂದು ಸರ್ಕಾರ ಸರ್ವಾಧಿಕಾರ ಸರ್ಕಾರ. ಅಂದ್ರ ಈ ರಾಜ್ಯದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಕೇಂದ್ರೀಕರಣಗೊಂಡಿರುತ್ತದೆ. ಯಾರ ಹಾಗೂ ಯಾವ ಬಗೆಯ ನಿರ್ಬಂಧವಿಲ್ಲದ ಏಕ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಸರ್ವಾಧಿಕಾರ ಸರ್ಕಾರ ವ್ಯವಸ್ಥೆಯಾಗಿದೆ. ಒಬ್ಬ ವ್ಯಕ್ತಿ, ಅಲ್ಲಿ ಯಾವುದೇ ಒಂದು ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ, ನಿರ್ಬಂಧನ ಇಲ್ಲ, ಒಟ್ಟ ಏಕ ವ್ಯಕ್ತಿ ಆತನೇ ಏನು ನಿರ್ಧಾರವನ್ನು ತೆಗೆದುಕೊಳ್ತಾನಲ್ಲ, ಅಂತಹ ಒಂದು ಸರ್ಕಾರ, ಅಂತಹ ಒಂದು ಗುಂಪಿಗೆ ನಾವು ಸರ್ವಾಧಿಕಾರ ಸರ್ಕಾರ ಅಂತ ಕೇಳ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ನಮಗ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿದರ, ಸರ್ವಾಧಿಕಾರಿ ಅಂತಕ್ಕಂಥದ್ದು ಆ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯೋದಲ್ಲ, ಅದನ್ನ ವಿರೋಧಿಸುತ್ತದ. ಈ ಪ್ರಜಾಪ್ರಭುತ್ವ ನಮಗೆ ಸ್ವಾತಂತ್ರ್ಯವನ್ನ ಎತ್ತಿ ಕೊಡ್ತದ, ಆದ್ರೆ ಈ ಸರ್ವಾಧಿಕಾರಿ ಅಂತಕ್ಕಂಥದ್ದು ನಮಗೆ ಸ್ವಾತಂತ್ರ್ಯವನ್ನ ಎತ್ತಿ ಕೊಡುವುದಿಲ್ಲ. ಹಾಗಾದ್ರೆ ಇದು ಅದನ್ನ ವಿರೋಧಿಸುತ್ತದ. ಹಾಗಾದ್ರೆ ಸರ್ವಾಧಿಕಾರಿಯು ತನ್ನ ಇಚ್ಛೆಯಂತೆ ಆಡಳಿತವನ್ನು ನಡೆಸಬಹುದು. ಈ ಒಂದು ಸರ್ವಾಧಿಕಾರದಲ್ಲಿ ಏನು ಮಾಡಬಹುದಪ್ಪ ಅಂದ್ರೆ, ಸರ್ವಾಧಿಕಾರಿ ತನ್ನ ಇಚ್ಛೆಯಂತೆ ಕಾರ್ಯವನ್ನು ನಡೆಸಬಹುದು. ಇಂತಹ ಸರ್ಕಾರದಲ್ಲಿ ನ್ಯಾಯ ಆಗಲಿ, ಧರ್ಮ ಆಗಲಿ, ಆರ್ಥಿಕತೆ ಆಗಲಿ, ಸಾಮಾಜಿಕ ರೀತಿ ನೀತಿಗಳಾಗಲಿ, ಇವೆಲ್ಲ ಯಾರ ಒಂದು ನಿಯಮದ ಪ್ರಕಾರ ನಡೀತಾವಂದ್ರ ಸರ್ವಾಧಿಕಾರಿಯ ಆಜ್ಞೆಯ ಪ್ರಕಾರ ಇವು ನಿರ್ಧಾರವಾಗವ. ಅದನ್ನ ಪ್ರಶ್ನಿಸುವ ಮತ್ತು ವಿರೋಧಿಸುವ ಅಧಿಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಜೆಗಳಿಗೆ ಇರುವುದಿಲ್ಲ. ಅದನ್ನ ನಾವು ಏನಂತ ಕರಿತಾ ಇದೀವಿ ಅಂದ್ರೆ ಸರ್ವಾಧಿಕಾರ ಸರ್ಕಾರ ಅಂತೇಳಿ ನಾವು ಕರಿತಾ ಇದೀವಿ. ಏನಂತ ಕರಿತಾ ಇದೀವಿ? ಸರ್ವಾಧಿಕಾರ ಸರ್ಕಾರ. ಉದಾಹರಣೆ, ಸರ್ವಾಧಿಕಾರ ಸರ್ಕಾರಕ್ಕೆ ಉದಾಹರಣೆಯನ್ನು ನೋಡುವಾಗ ಹಿಟ್ಲರ್ನ ಒಂದು ಸರ್ವಾಧಿಕಾರತ್ವ, ಹಿಟ್ಲರ್ನ ಒಂದು ಸರ್ವಾಧಿಕಾರತ್ವ ಅಧಿಕಾರ ಇದೆಯಲ್ಲ, ಅದಕ್ಕೆ ಬಹಳ ಅಮೂಲ್ಯವಾಗಿರತಕ್ಕಂಥ ಉದಾಹರಣೆಯಾಗಿದೆ. ಇನ್ನು ನಾವು ಏನ್ ನೋಡ್ತಾ ಇದ್ದೀವಿ ಅಂದ್ರೆ, ಕೊನೆಯದಾಗಿ ಸಮಾಜವಾದಿ ಸರ್ಕಾರ. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸಲ್ಪಡ್ತಕ್ಕಂಥ ಸರ್ಕಾರ ಪ್ರಜಾಪ್ರಭುತ್ವ. ಅಬ್ರಹಾಂ ಲಿಂಕನ್ ಹೇಳಿದರು. ಇಲ್ಲಿ ಸರ್ವಾಧಿಕಾರ ಅಂದಾಗ ಯಾವುದೇ ನಿರ್ಬಂಧವಿಲ್ಲದೆ ತನ್ನ ಅಭಿಪ್ರಾಯವನ್ನ ಮಂಡಿಸುವುದೇ ಅದು ಸರ್ವಾಧಿಕಾರ. ಯಾರ ಆಗಿರ್ಬೋದು, ಯಾವನ ಅಭಿಪ್ರಾಯಕ್ಕ ಅಲ್ಲಿ ಏನ್ ಮಾಡೋದಿಲ್ಲ, ಕಿವಿ ಕೊಡುವುದಿಲ್ಲ. ಆತ ಏನ ನ್ಯಾಯ ಆಗಲಿ, ಧರ್ಮ ಆಗಲಿ, ಆರ್ಥಿಕತೆ ಆಗಲಿ, ಸಾಮಾಜಿಕ ನ್ಯಾಯ ಆಗಲಿ ಆ ಸರ್ವಾಧಿಕಾರನ ಒಂದು ನಿರ್ಧಾರಕ್ಕೆ ಒಳಪಡುತ್ತದ. ಸಮತಾವಾದಿ ಸರ್ಕಾರ ಅಂದಾಗ ಈ ಸಮಾಜದಲ್ಲಿರುವ ಉತ್ಪಾದನೆಯ ಮೂಲಗಳಾಗಿರ್ತಕ್ಕಂತಹ ಭೂಮಿ ಆಗಿರಬಹುದು, ಕಾರ್ಮಿಕರ ಶ್ರಮ ಆಗಿರಬಹುದು, ಬಂಡವಾಳ ಆಗಿರಬಹುದು, ಇವೆಲ್ಲ ಸಮುದಾಯಕ್ಕೆ ಸೇರಿದವೆಂಬ ಸಿದ್ಧಾಂತ. ಅಂದ್ರೆ ಸಮುದಾಯಕ್ಕೆ ಸೇರಿದವ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಶಕ್ತಿ ಅನುಸಾರವಾಗಿ, ಅಂದ್ರೆ ಈಗ ನೋಡಿದ್ರ ಏನಪ್ಪಾ ಅಂದ್ರ ಸಮಾಜದಲ್ಲಿ ಉತ್ಪಾದನೆಯ ಮೂಲಗಳಾಗಿರ್ತಕ್ಕಂತಹ ಭೂಮಿ,
ಕಾರ್ಮಿಕರ ಶ್ರಮ, ಬಂಡವಾಳ ಇವೆಲ್ಲ ಸಮುದಾಯಕ್ಕೆ ಸೇರಿದವು ಎಂಬ ಒಂದು ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಶಕ್ತಿಯ ಅನುಸಾರವಾಗಿ ದುಡಿದು ಒಂದು ತನ್ನ ಅವಶ್ಯಕತೆಗನುಸಾರವಾಗಿ ಪಡೆಯಬೇಕೆಂಬ ತತ್ವವನ್ನ ಪ್ರತಿಪಾದಿಸುವ ಸರ್ಕಾರವೇ ಸಮತಾವಾದಿ ಸರ್ಕಾರ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವವಿಲ್ಲ. ಆ ಜಾತಿ ಈ ಜಾತಿ ಎಲ್ಲ ತನ್ನ ಶಕ್ತಿಯ ಅನುಸಾರವಾಗಿ ಪಡೆದುಕೊಳ್ಳತಕ್ಕಂತಹ ಒಂದು ಏನಪ್ಪಾ ಅಂದ್ರೆ ಶಕ್ತಿಯೇ ಅದು ಸಮತಾವಾದ ಅಥವಾ ಏನಪ್ಪಾ ಅಂದ್ರ ಸಮತಾವಾದಿ ಸರ್ಕಾರ ಅಂತ ನೋಡ್ತಾ ಇದೀವಿ. ಅಂದ್ರ ಇಲ್ಲಿ ನಾವು ನೋಡ್ತಾ ಇದೀವಿ ಸಮತಾವಾದಿ ಸರ್ಕಾರದಲ್ಲಿ ಖಾಸಗಿ ಆಸ್ತಿಗೆ ಅವಕಾಶ ಇರುವುದಿಲ್ಲ. ಯಾವುದೇ ಖಾಸಗಿ ಆಸ್ತಿಗೆ ಅವಕಾಶ ಇರುವುದಿಲ್ಲ. ಇಲ್ಲಿ ಸಮಾನತೆಯ ತತ್ವದ ಆಧಾರದ ಮೇಲೆ ನಿಂತಿರ್ತಕ್ಕಂಥ ಸರ್ಕಾರ ಅದು ಸಮತಾವಾದಿ ಸರ್ಕಾರ ಆಗಿರುತ್ತದೆ. ಸಮಾಜದಲ್ಲಿ ಬಡವ ಬಲ್ಲಿರ ಅಂದ್ರೆ ಬಡವ ಶ್ರೀಮಂತ ಮೇಲು ಕೀಳು ಎಂಬ ಭೇದ ಭಾವಗಳಿಲ್ಲ. ಮಾನವನ ಪರವಾಗಿರ್ತಕ್ಕಂತಹ ವ್ಯವಸ್ಥೆ ಅದು ಸಮತಾವಾದ ಸರ್ಕಾರ ಆಗಿರುತ್ತದೆ. ಖಾಸಗಿ ಆಸ್ತಿಯನ್ನ ಕ್ರಮೇಣ ಶ್ರೀಮಂತರು ಮತ್ತು ಬಡವರಲ್ಲಿ ಅಂತರವನ್ನ ಉಂಟು ಮಾಡ್ತದ. ಆ ಅಂತರವನ್ನು ಹೆಚ್ಚಿಸಿ ಅಸಮಾನತೆಯನ್ನು ಉಂಟು ಮಾಡ್ತದ. ಅದರ ಅಂತಿಮ ಫಲವಾಗಿ ಬಹುಸಂಖ್ಯಾತರಾಗಿರ್ತಕ್ಕಂಥ ದುಡಿಯುವ ಜನರಿಗೆ ಅಲ್ಲಿ ಏನಾಗ್ತಪ್ಪ ಅಂದ್ರ ಜಯ ದೊರೆಯುತ್ತದ. ಯಾವುದೇ ಶ್ರೀಮಂತನಿರಲಿ ಬಡವನಿರಲಿ ಯಾರು ದುಡಿತಾ ನೋಡಿ, ಯಾರು ತಮ್ಮ ಶಕ್ತಿ ಅನುಸಾರವಾಗಿ ದುಡಿತಾರಲ್ಲ ಅವರಿಗೆ ಜಯ ದೊರೆಯುತ್ತದ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಇರುವುದಿಲ್ಲ. ಆಗ ಯಾವುದೇ ಭೇದ ಭಾವಗಳಿಲ್ಲದ ಸಮಾನತೆಯ ಸಮಾಜ ಸೃಷ್ಟಿಯಾಗಿ ಬಿಡುತ್ತದ. ಅದರ ಜೊತೆಗೆ ಅಲ್ಲಿ ಎಲ್ಲರಿಗಾಗಿ ದುಡಿಯುವಂತಹ ಒಂದು ಸಂಸ್ಕೃತಿಯನ್ನ ತಮ್ಮಲ್ಲಿ ಕಲಿಸಿಕೊಂಡು ತಾವು ಬೆಳೆದು ಎಲ್ಲರೂ ಬೆಳೆಯುವ ಹಾಗೆ ಏನ್ ಮಾಡ್ತದಪ್ಪ ಅಂದ್ರೆ ಇಲ್ಲಿ ಒಂದು ಸಮಾಜವಾದಿ ಅಥವಾ ಸಮಾನತವಾದ ತತ್ವ ನಮಗೆ ಹೇಳುತ್ತದ. ಅದರ ಜೊತೆಗೆ ಇದರ ಉದ್ದೇಶ ಎಲ್ಲರೂ ಸುಖವಾಗಿರಬೇಕು, ಸುಖವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಎಂಬುದೇ ಈ ತತ್ವದ ಉದ್ದೇಶ. ಹಾಗಾದ್ರೆ ಇಲ್ಲಿ ನೋಡಿದ್ರೆ ನಾವು ಪ್ರಜಾಪ್ರಭುತ್ವಕ್ಕೆ ಉದಾಹರಣೆ ಅಬ್ರಾಹಂ ಲಿಂಕನ್, ಸರ್ವಾಧಿಕಾರಕ್ಕೆ ಉದಾಹರಣೆ ಹಿಟ್ಲರ್. ಹಾಗಾದ್ರೆ ಈ ಸಮತಾವಾದಿಗೆ ಉದಾಹರಣೆ ಜರ್ಮನ್ ತತ್ವಜ್ಞಾನಿಯಾಗಿರ್ತಕ್ಕಂತಹ ಕಾರ್ಲ್ ಮಾರ್ಕ್ಸ್. ಯಾರು? ಕಾರ್ಲ್ ಮಾರ್ಕ್ಸ್ ಅಂತ ಹೇಳಿ ನೋಡ್ತಾ ಇದೀವಿ. ಈ ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥವ ಏನು ಮಾಡಿದ್ರೆ ಸಮತಾವಾದಿ ಒಂದು ತತ್ವವನ್ನು ಪ್ರತಿಪಾದಿಸ್ತಾನ. ಹೌದ್ರೆ ಅದೇ ರೀತಿಯಾಗಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಹೇಳಿ ನೋಡ್ತಾ ಇದೀವಿ. ಈ ಒಂದು ಕೃತಿಯನ್ನ ಬರೆಯುವ ಮೂಲಕ ಸಮತಾವಾದಿ ಎಂಬ ತತ್ವವನ್ನ ಯಾರು ಬೋಧಿಸ್ತಾರ? ಈ ನಮ್ಮ ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥವ ಬೋಧಿಸ್ತಾನ ಅಂತೇಳಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಏನು ಮಾಡಬಹುದು ಅಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಸಲ್ಪಡ್ತಕ್ಕಂಥ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ. ಒಬ್ಬ ವ್ಯಕ್ತಿಯ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ನೀಡ್ತಕ್ಕಂಥ ಒಂದು ಸಣ್ಣ ಸಂಸ್ಥೆಗಳಿಗೆ ಮನ್ನಣೆ ಕೊಡ್ತಕ್ಕಂಥದ್ದು ಸರ್ವಾಧಿಕಾರ ಸರ್ಕಾರ. ಸಮತಾವಾದಿ ಸರ್ಕಾರದ ಯಾವುದೇ ಭೇದ ಭಾವವಿಲ್ಲದೆ ಆತನ ಶಕ್ತಿಗನುಸಾರವಾಗಿ ಪಡೆದುಕೊಳ್ತಕ್ಕಂಥ ಅಧಿಕಾರ ಅದು ಸಮತಾವಾದಿ ಸರ್ಕಾರದಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇದು 6ನೇ ತರಗತಿಯ 9ನೇ ಪಾಠವಾಗಿರ್ತಕ್ಕಂಥ ಪ್ರಭುತ್ವದ ಪ್ರಕಾರಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿಷಯ ಅಡಗಿದೆ. ಇದರಲ್ಲಿ ಪ್ರಶ್ನೆಗಳನ್ನು ಸಹ ಕೇಳುವಂತ ಚಾನ್ಸಸ್ ಇರ್ತದೆ. ಹಾಗಾದ್ರೆ ಈ ವಿಡಿಯೋವನ್ನ ತಾವೆಲ್ಲರೂ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅದರಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಬರೆದುಕೊಳ್ಳಿ. ಅದೇ ರೀತಿಯಾಗಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಮೊದಲ ಬಾರಿಗೆ ಈ ವಿಡಿಯೋನ ಯಾರು ನೋಡ್ತಾ ಇದ್ರೆ ಒಂದು ಲೈಕ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ನೀವು ಸಹ ಬೆಳೆಯಿರಿ, ನಮ್ಮನ್ನು ಸಹ ಬೆಳೆಸಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳಿನ ಮತ್ತನೇ ಈ 6ನೇ ತರಗತಿ 10ನೇ ಪಾಠದೊಂದಿಗೆ ಮತ್ತೆ ತಮ್ಮ ಮುಂದೆ ಭೇಟಿ ಆಗುತ್ತೇನೆ. ಅಲ್ಲಿಯವರೆಗೆ ತಮಗೆಲ್ಲರಿಗೂ ಶುಭರಾತ್ರಿ ಹೇಳಿ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದ.